ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಕನ್ನಡ ಪರ ಹೋರಾಟಗಾರರ ಮೇಲಿನ ಎಲ್ಲ ಕೇಸ್ಗಳನ್ನು ವಾಪಸ್ ಪಡೆಯುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆಯನ್ನು ಮಾಡಿದ್ದಾರೆ. ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕಡ್ಡುಬದ್ಧವಾಗಿದ್ದು, ಕನ್ನಡಿಗರು ಭಾಷಾಭಿಮಾನ ಬೆಳೆಸಿಕೊಳ್ಳುವ ಮೂಲಕ ಕನ್ನಡದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಬೇಕಂತ ಅವ್ರು ಹೇಳಿದ್ದಾರೆ. ಸೋಮವಾರ ವಿಧಾನಸೌಧದ ಆವರಣದಲ್ಲಿ ನಾಡದೇವಿ ಭುವನೇಶ್ವರಿ ಕಂಚಿನ ಪ್ರತಿಮೆಯನ್ನ ಅನಾವರಣಗೊಳಿಸಿ ಮಾತನಾಡಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಹೆಸರಾಯಿತು ಕನ್ನಡ, ಉಸಿರಾಗಲಿ ಕನ್ನಡ ಎಂಬ ವಾಣಿಯಂತೆ ಕನ್ನಡಿಗರಾದ ನಾವು ಕನ್ನಡವನ್ನ ಹೆಚ್ಚೆಚ್ಚು ಬಳಸಿ ಅದನ್ನ ಬೆಳೆಸಬೇಕು. ಇತರೆ ಭಾಷಿಕರ ಜೊತೆ ಕನ್ನಡದಲ್ಲಿ ಸಂವಹನ ನಡೆಸುವ ಮೂಲಕ ಕನ್ನಡ ಕಲಿಯಬೇಕಾದ ಅನಿವಾರ್ಯತೆ ಅವರಲ್ಲಿ ಸೃಷ್ಟಿಯಾಗುವಂತೆ ನೋಡಿಕೊಳ್ಬೇಕು ಅಂತ ತಿಳಿಸಿದ್ರು. ನಾವು ಎಲ್ಲ ಭಾಷೆಗಳನ್ನ ಪ್ರೀತಿಸಬೇಕು, ಕನ್ನಡವನ್ನ ಮಾತ್ರ ಬಳಸಬೇಕು, ಬೆಳಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕರೆಯನ್ನ ನೀಡಿದ್ದಾರೆ. ದೇವರಾಜ್ ಅರಸರು ಮುಖ್ಯಮಂತ್ರಿಯಾಗಿದ್ದಾಗ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು. 2023ಕ್ಕೆ ಈ ನಾಮಕರಣಕ್ಕೆ 50 ವರ್ಷ ತುಂಬಿದ್ರು. ಆಗಿನ ಬಿಜೆಪಿ ಸರ್ಕಾರ ಸುವರ್ಣ ಮಹೋತ್ಸವವನ್ನ ಬೇಕು ಅಂತಲೇ ಕೈ ಬಿಟ್ರು. ಆದ್ರೆ ನಾವು ಅಧಿಕಾರಕ್ಕೆ ಬಂದು 1 ವರ್ಷ ಲೇಟ್ ಆದ್ರೂ ಕರ್ನಾಟಕದ ಸುವರ್ಣೋತ್ಸವವನ್ನ ಆರಂಭಿಸಿ ಇಡೀ ವರ್ಷ ಆಚರಿಸಲು ನಿರ್ಧರಿಸಿದ್ದೇವೆ. ಕನ್ನಡ ಭಾಷೆ ಸಂಸ್ಕೃತಿ ವಿಚಾರದಲ್ಲಿ ಇದು ನಮ್ಮ ಬದ್ಧತೆ ಅಂತ ಇವತ್ತು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಒಂದು ಕನ್ನಡ ಪರ ಹೋರಾಟಗಾರರ ಮೇಲಿನ ಕೇಸ್ ಹಿಂತೆಗೆದುಕೊಳ್ಳುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ನಮ್ಮ ತಂಗಡಿಗೆಯವರು ಚೀಟಿ ಕೊಟ್ಟಿದ್ದಾರೆ. ಒಂದು ಏನಪ್ಪಾ ಅಂತಂದ್ರೆ ಕನ್ನಡ ಹೋರಾಟಗಾರರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಿದ್ದಾರೆ. ಯಾರ ಕೈ ಎತ್ತಾ ಇದ್ದಾರೆ? ಸಾರಾ ಗೋವಿಂದ್ ಕನ್ನಡ ಪರ ಹೋರಾಟ ಮಾಡದಂತ ಎಲ್ಲ ಕನ್ನಡಿಗರ ಮೇಲೆ ಏನೇನು ಕೇಸ್ಗಳು ಹಾಕಿದ್ದಾರೆ ಆ ಎಲ್ಲ ಕೇಸ್ಗಳನ್ನು ಕೂಡ ವಾಪಸ್ ತಗೋತೀವಿ. ಏನಾರ ಹೇಳ್ಬೇಕಾ? ಸೊ ನಮ್ಮ ಸರ್ಕಾರ ಒಂದು ಅರ್ಜಿ ಯಾರ್ಯಾರ ಕೇಸ್ಗಳಿದೆ ಕನ್ನಡ ಚಳವಳಿ ಮಾಡಿ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ವಾಪಸ್ ತಗೊಳ್ತಕ್ಕಂಥ ಕೆಲಸ. ಅದು ಯಾಕಂದ್ರೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೀವಿ. ಗೃಹ ಇಲಾಖೆ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೀವಿ. ಅದ್ರ ಮುಂದೆ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ಕ್ಯಾಬಿನೆಟ್ ನಲ್ಲಿ ಇಟ್ಟು ವಾಪಸ್ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ನಮ್ಮ ಸರ್ಕಾರ ಕನ್ನಡಕ್ಕೆ ಅಗ್ರಸ್ಥಾನವನ್ನು ಕೊಡುತ್ತೇವೆ. ಕನ್ನಡದ ನೆಲ, ಜಲ, ಭಾಷೆ, ಸಂಸ್ಕೃತಿ ಇದನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನಾವು ಮುಂಚೂಣಿನಲ್ಲಿ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ಕನ್ನಡ ಭುವನೇಶ್ವರಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಕೇಳಿದ್ರಲ್ಲ, ಸಿದ್ದರಾಮಯ್ಯನವರು ಕನ್ನಡ ಪರ ಹೋರಾಟಗಾರರ ಮೇಲಿನ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳುವ ಬಗ್ಗೆ ಮಾತನಾಡಿದ್ದಾರೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ರಾಜಕೀಯ ಪಕ್ಷಗಳಿಗೆ ಕನ್ನಡಿಗರು ಒಂದು ಸ್ಪಷ್ಟ ಸಂದೇಶವನ್ನ ನೀಡಬೇಕು. ನಿಮ್ಮ ಸರ್ಕಾರ ರಚನೆ ಆದಾಗ ಇವ್ರುಗಳ ಮೇಲಿನ ಕೇಸ್ಗಳನ್ನು ಹಿಂತೆಗೆದುಕೊಳ್ತೀರಿ. ಆದರೆ ನಿಮ್ಮದೇ ಸರ್ಕಾರ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರು ಹೋರಾಟವನ್ನ ಮಾಡಿದ್ರೆ ಅವರುಗಳ ಮೇಲೆ ಕೇಸನ್ನ ಹಾಕ್ತೀರಿ. ಕೇಸ್ ಹಾಕುವುದ್ಯಾಕೆ, ತೆಗೆಯುವುದ್ಯಾಕೆ? ಅವ್ರೇನಾದ್ರೂ ನಿಮ್ಮ ತರ ರಾಜಕೀಯದ ಕುರ್ಚಿಗಾಗಿ ಅವ್ರು ಎಂದಾದ್ರೂ ಹೋರಾಟ ಮಾಡಿದ್ರ? ಕನ್ನಡ ಪರ ಹೋರಾಟಗಾರರು ಎಂದಾದ್ರೂ ಸ್ವಂತದಕ್ಕಾಗಿ ಹೋರಾಟವನ್ನ ಮಾಡಿದ್ರ? ಕನ್ನಡ ಪರ ಹೋರಾಟಗಾರರು ಎಂದಾದ್ರೂ ಕೂಡ ಕುರ್ಚಿಗಾಗಿ ಹೋರಾಟವನ್ನ ಮಾಡಿದ್ರ? ಕನ್ನಡ ಪರ ಹೋರಾಟಗಾರರು ಎಂದಾದ್ರೂ ಒಂದು ರಾಜಕೀಯ ಪಕ್ಷಕ್ಕಾಗಿ ಹೋರಾಟವನ್ನ ಮಾಡಿದ್ರ? ಕನ್ನಡ ಪರ ಹೋರಾಟಗಾರರು ಎಂದಾದ್ರೂ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿದ್ರ? ಕನ್ನಡ ಪರ ಹೋರಾಟಗಾರರು ಎಂದಾದ್ರೂ ಯಾವುದೇ ಒಂದು ರಾಜಕೀಯ ಪಕ್ಷದ ರಾಜಕೀಯ ಹಿನ್ನೆಲೆ, ಯಾವುದೇ ಒಂದು ಸಿದ್ಧಾಂತದ ಅಜೆಂಡವನ್ನು ಇಟ್ಕೊಂಡು ಹೋರಾಟವನ್ನ ಮಾಡಿದ್ರ? ಅವರೆಲ್ಲರೂ ಹೋರಾಟ ಮಾಡಿದ್ದು ಕನ್ನಡದ ಅಸ್ಮಿತೆಗಾಗಿ, ಕನ್ನಡದ ಉಳಿವಿಗಾಗಿ, ಕರುನಾಡಿಗಾಗಿ, ಕರುನಾಡಿನ ನೆಲ ಜಲ ರಕ್ಷಣೆಗಾಗಿ.
ಅಂಥವ್ರ ಮೇಲೆ ಕೇಸನ್ನು ಹಾಕ್ತೀರಿ ಸರ್ಕಾರ ಇದ್ದಾಗ, ಮತ್ತೆ ಇನ್ನೂ ಕೆಲವೊಂದು ಸಮಯ ಆದ್ಮೇಲೆ ಕೇಸನ್ನು ವಾಪಸ್ ತೆಗೆದುಕೊಳ್ತೀರಿ. ಕೇಸ್ ವಾಪಸ್ ತೆಗೆದುಕೊಳ್ಳುವುದರಲ್ಲಿ ಎಷ್ಟು ದೊಡ್ಡ ಸ್ಥಿತಿಯನ್ನು ತೋರಿಸ್ತೀರೋ, ಕೇಸ್ ಹಾಕುವಕ್ಕಿಂತ ಮುಂಚೆ ಕೂಡ ಅದೇ ದೊಡ್ಡ ಸ್ಥಿತಿಯನ್ನು ತೋರಿಸ್ಬೇಕು. ಕೇಸ್ ಹಾಕ್ತೀರಾ, ಅವ್ರನ್ನ ಕೋರ್ಟಿಗೆ ಅಲಿಸ್ತೀರಾ, ಕೋರ್ಟಿಗೆ ಅಲಿಸಿದ ಮೇಲೆ ಒಬ್ಬೊಬ್ಬ ಕಾರ್ಯಕರ್ತ, ಒಬ್ಬೊಬ್ಬ ಕರವೇ, ಒಬ್ಬೊಬ್ಬ ಕನ್ನಡ ಪರ ಹೋರಾಟಗಾರ ಕೋರ್ಟಿಗೆ ಅಲಿಯೋದ್ರಲ್ಲಿ ಎಷ್ಟು ದುಡ್ಡನ್ನು ಖರ್ಚು ಮಾಡ್ಕೋತಾನೆ ಎಂದಾದರೂ ಅವುಗಳ ಬಗ್ಗೆ ಯೋಚನೆ ಮಾಡಿದ್ದೀರಾ? ಕೇಸ್ ಹಿಂಪಡ್ಕೋತೀವಿ, ಕೇಸ್ ಹಿಂಪಡೆಯೋದಲ್ಲ, ಕೇಸ್ ಯಾಕೆ ಹಾಕಿದ್ದೀವಿ? ಅವ್ರೇನಾದ್ರೂ ನಿಮ್ಮ ವಿರೋಧ ಪಕ್ಷದವರಿಗೆ ಮೇಲ್ ಕೂರಿಸಿ ಮಾತನಾಡಿದ್ರಾ ಅಥವಾ ನಿಮ್ಮನ್ನು ವಿರೋಧ ಮಾಡಿದ್ರಾ? ಯಾವುದೇ ಕನ್ನಡ ಪರ ಹೋರಾಟಗಾರ ಇಲ್ಲಿಯ ತನಕ ತನ್ನ ಕನ್ನಡದ ಅಸ್ಮಿತೆಗಾಗಿ ಸರ್ಕಾರವನ್ನ ವಿರೋಧಿಸಿದಾನೆ ಹೊರತು ನಿಮ್ಮ ರಾಜಕೀಯ ಪಕ್ಷಕ್ಕಾಗಿ ನಿಮಗಾಗಿ ಎಂದು ವಿರೋಧಿಸಿಲ್ಲ. ಆತನ ಮನಸ್ಸಲ್ಲಿ ಇರೋದು ಒಂದೇ, ನನ್ನ ಕನ್ನಡದ ಅಸ್ಮಿತೆ, ಕನ್ನಡ ಉಳಿವು, ಕನ್ನಡ ನೆಲ ಜಲ ರಕ್ಷಣೆ ಆಗಬೇಕು ಅನ್ನೋದು ಕನ್ನಡಿಗನಲ್ಲಿ ಅದು ಒಂದೇ ಇರುತ್ತೆ ಹೊರತು ರಾಜಕೀಯ ದ್ವೇಷವನ್ನ ಇಟ್ಟುಕೊಂಡು ಕನ್ನಡಿಗ ಎಂದೂ ಕೂಡ ಹೋರಾಟ ಮಾಡಿಲ್ಲ, ಮಾಡೋದು ಇಲ್ಲ.